ಇವತ್ತಿನ ನಮ್ಮ ವಿಶೇಷವಾದ ಸಂಚಿಕೆಯಲ್ಲಿ ನಮ್ಮ ಜೊತೆ ಇದ್ದಾರೆ ವಿ4ಯು HR ಸೊಲ್ಯೂಷನ್ಸ್ ಸಂಸ್ಥೆಯ CEO ಸತೀಶ್ ಮನೋಹರ್ ಅವರು. ಮೊದಲನೇದಾಗಿ ಈ ಕಾರ್ಯಕ್ರಮಕ್ಕೆ ಅವರನ್ನು ಸ್ವಾಗತಿಸೋಣ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸತೀಶ್ ಮನೋಹರ್. ನಾನು ವಿ4ಯು HR ಸೊಲ್ಯೂಷನ್ಸ್ CEO ಮಾತಾಡ್ತಾ ಇದ್ದೀನಿ. ನಮ್ಮ ಕಂಪನಿ ರೆಕ್ರೂಟ್ಮೆಂಟ್ ಮತ್ತು ಪ್ಲೇಸ್ಮೆಂಟ್ ಸರ್ವಿಸಸ್ ಕೊಡ್ತಾ ಇದ್ದೀವಿ. 2016 ಇಂದ ಈ ಕಂಪನಿ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಅಂಡ್ 2500+ ಕ್ಯಾಂಡಿಡೇಟ್ಸ್ಗೆ ನಾವು ಫ್ರೀ ಪ್ಲೇಸ್ಮೆಂಟ್ಸ್ ಕೊಡ್ಸಿದ್ದೀವಿ. ಅಂಡ್ 350+ ಕಂಪನೀಸ್ಗೆ ರೆಕ್ರೂಟ್ಮೆಂಟ್ ಸರ್ವಿಸಸ್, HR ಸರ್ವಿಸಸ್, ಟ್ರೈನಿಂಗ್ ಸರ್ವಿಸಸ್ ಕೊಡ್ಸಿದ್ದೀವಿ. ನಿಮ್ಮ ಈ ಒಂದು ಸಂಸ್ಥೆಯಿಂದ ಜನಗಳಿಗೆ ಏನೆಲ್ಲ ಅನುಕೂಲಗಳಾಗ್ತಿದ್ದಾವೆ? ಎಸ್ ಮ್ಯಾಮ್. ಸೊ ನಮ್ಮ ಕಂಪನಿಯಲ್ಲಿ ಒಂದು ಹಳ್ಳಿ ಇಲ್ಲ ಟೈರ್ 2, ಟೈರ್ 3 ಸಿಟೀಸಿಂದ ಬಂದಿರುವ ಕ್ಯಾಂಡಿಡೇಟ್ಸ್ಗೆ ಒಳ್ಳೆ ಟ್ಯಾಲೆಂಟ್ ಇರುತ್ತೆ, ಒಳ್ಳೆ ಕ್ವಾಲಿಫಿಕೇಶನ್ ಇರುತ್ತೆ. ಬಟ್ ಸಬ್ಜೆಕ್ಟ್ ನಾಲೆಜ್ ಇರಲ್ಲ. ಯಾರನ್ನ ಮೀಟ್ ಆಗಬೇಕು, ಯಾವ ಇಂಡಸ್ಟ್ರಿಗೆ ಅವರು ಅಪ್ರೋಚ್ ಮಾಡಬೇಕು, ಒಂದು ಇಂಡಸ್ಟ್ರಿಯಲ್ಲಿ ಒಂದು ಟಾಪ್ ಪೊಸಿಷನ್ಗೆ ಹೋಗೋಕ್ಕೆ ಏನೆಲ್ಲ ಕ್ವಾಲಿಫಿಕೇಶನ್ಸ್ ಮತ್ತು ಎಲಿಜಿಬಿಲಿಟಿ ಸರ್ಟಿಫಿಕೇಶನ್ಸ್ ಬೇಕಾಗಿದೆ. ಈ ಕರ್ನಾಟಕದಲ್ಲಿ ಓದೋ ಕ್ವಾಲಿಫಿಕೇಶನ್ ಒಂದು, ಮಾಡೋ ಕೆಲಸ ಒಂದು, ಈ ಪ್ರಾಬ್ಲಮ್ ತುಂಬ ಜಾಸ್ತಿನೇ ಇದೆ. ಸೊ ನಮ್ಮ ಕಂಪನಿಯಲ್ಲಿ ಏನಂದ್ರೆ ಒಂದು ಕ್ಯಾಂಡಿಡೇಟ್ಗೆ ಏನು ಸ್ಪೆಷಲ್ ಸ್ಕಿಲ್ ಇದೆಯೋ ಅದನ್ನ ನಾವು ಕಂಡುಹಿಡಿದು ಅದನ್ನ ಸ್ಟ್ರೆಂಥನ್ ಮಾಡಿ, ಆ ಸ್ಕಿಲ್ಸ್ನ ಸ್ಟ್ರೆಂಥನ್ ಮಾಡಿ ಅವ್ರಿಗೆ ಒಳ್ಳೆ ಇಂಡಸ್ಟ್ರಿ ಎಕ್ಸ್ಪರ್ಟ್ಸ್ ಕಡೆಯಿಂದ ಒಂದು ಮೆಂಟರ್ಶಿಪ್ ಪ್ರೋಗ್ರಾಮ್ ಕ್ರಿಯೇಟ್ ಮಾಡಿ ಅವ್ರನ್ನ ಹ್ಯಾಂಡ್ ಹೋಲ್ಡ್ ಮಾಡಿ ನಾವು ಅವ್ರ ಕೆರಿಯರ್ಗೆ ಬಿಲ್ಡ್ ಮಾಡೋಕ್ಕೆ ಸಪೋರ್ಟ್ ಮಾಡ್ತಾ ಇದ್ದೀವಿ ಮೇಡಮ್. ಓಕೆ ಸರ್, ತುಂಬ ಒಳ್ಳೆಯ ಕೆಲಸಗಳನ್ನ ಮಾಡ್ತಿದ್ರಿ. ಬಿಕಾಸ್ ಈಗಿನ ಜನ್ರೇಷನಲ್ಲಿ ಎಲ್ಲರಿಗೂ ಕಾಡ್ತಿದ್ದು, ಎಸ್ ನಮ್ಮ ಕ್ವಾಲಿಫಿಕೇಶನ್ ಮಾಡಿದ್ದೀವಿ, ಅದು ನಮ್ಗೆ ಜಾಬ್ಲೆಸ್, ನಾವು ಜಾಬ್ ಸಿಗ್ತಿಲ್ಲ, ನಾನು ಅನ್ಎಂಪ್ಲಾಯ್ಡ್, ನನ್ನ ಮನೆಯಲ್ಲಿ ಈ ಥರ ಆಗ್ತಿದೆ, ನಾನು ತುಂಬ ಕಷ್ಟದಲ್ಲಿದ್ದೀನಿ ಅಂತ ಇದು ಪ್ರತಿಯೊಂದು ಮನೆಯಲ್ಲೂ ಕಾಮನ್ ಪ್ರಾಬ್ಲಮ್ ಆಗಿಬಿಟ್ಟಿತ್ತು. ಸೊ ಇದನ್ನ ನೀವು ಇದಾಗಿ ತಗೊಂಡು ಪಾಸಿಟಿವ್ ಆಗಿ ಜನಗಳಿಗೆ ಅನುಕೂಲತೆನ ಕೊಡ್ತಿದ್ದೀರಿ. ಸರ್ ಹೌದು, ನಿಮ್ಮ ಸಂಸ್ಥೆಯಿಂದ ಏನೆಲ್ಲ ಅನುಕೂಲಗಳಾಗ್ತಿವೆ? ಎಸ್, ಇವನ್ ಯಾವ ರೀತಿ ಪರ್ಟಿಕ್ಯುಲರ್ ಆಗಿ ಇವಾಗ ಏನು ಕೆಲಸನೇ ಇಲ್ಲದೆ ಇರೋವಂಥ ಪೀಪಲ್ಗೆ ಪರ್ಟಿಕ್ಯುಲರ್ ಆಗಿ ಕೊಡ್ತಿದ್ದೀರಾ, ಅಥವಾ ಕೆಲಸ ಇದ್ದು ನಿಮ್ಮಲ್ಲಿ ಬರುವಂಥ ಜನಗಳಿಗೆ ಒಂದು ಅವಕಾಶನ ಮಾಡಿಕೊಡ್ಬೇಕು ಅನ್ನೋದಾ ನಿಮ್ಮ ಉದ್ದೇಶ? ಅದು ಏನು ಸರ್ ನಿಮ್ಮ ಸಂಸ್ಥೆಯಿಂದ ಆಗ್ತಾ ಇರೋವಂಥ ಅನುಕೂಲ, ಮತ್ತು ಯಾವ ಜನಕ್ಕೆ ಆಗ್ತಾ ಇರೋವಂಥ ಅನುಕೂಲ ಸರ್? ಎಸ್ ಮೇಡಮ್. ಸೊ ನಮ್ಮ ಕಂಪನಿಯಲ್ಲಿ ಫಸ್ಟ್ ಉದ್ದೇಶ ಏನಂದರೆ ಅನ್ಎಂಪ್ಲಾಯ್ಮೆಂಟ್ ರೇಟ್ನ ಕಡಿಮೆ ಮಾಡಬೇಕು. ಅದು ಹೆಂಗೆ ಕಡಿಮೆ ಮಾಡಬೇಕಂದ್ರೆ, ಯಾವುದೋ ಕ್ವಾಲಿಫಿಕೇಷನ್ಗೆ ಯಾವುದೋ ಜಾಬ್ನ ನಾವು ರೆಫರೆನ್ಸ್ ಕೊಡೋಕ್ಕಾಗಲ್ಲ. ಕ್ಯಾಂಡಿಡೇಟ್ಸ್ ನೀವು ಕೇಳಿದ್ರಿ, ಫ್ರೆಷರ್ಗೆ ಯಾವ ಥರ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ ಅಂದರೆ, ಫ್ರೆಷರ್ಗೆ ಇವಾಗ BCom ಕ್ಯಾಂಡಿಡೇಟ್ ಆಗಿರಲಿ, ಅವ್ರಿಗೆ ಅಕೌಂಟ್ಸ್ ಫಾರ್ಮಲ್ಲಿ ಇಂಟ್ರೆಸ್ಟ್ ಇದೆಯಾ, ಇಲ್ಲ ಫಿನಾನ್ಸ್ ಫಾರ್ಮಲ್ಲಿ ಇಂಟ್ರೆಸ್ಟ್ ಇದೆಯಾ, ಇಲ್ಲ MNC BPOಸಲ್ಲಿ ಇಂಟ್ರೆಸ್ಟ್ ಇದೆಯಾ ಅಂತ ಕೇಳಿಕೊಂಡು ಅದಕ್ಕೆ ಬೇಕಾಗಿ ತಕ್ಕಂಥ ಟ್ರೈನಿಂಗ್ಸ್ನ ಕೊಟ್ಟು ನಾವು ಅವ್ರನ್ನ ಟ್ರೈನ್ ಅಪ್ ಮಾಡ್ತೀವಿ. ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ಗೆ ಸದ್ಯಕ್ಕೆ ಯಾವ ಕೆಲಸದಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ, ಅದು ಇಂಟ್ರೆಸ್ಟ್ ಲೆವೆಲ್ ಹೆಂಗಿದೆ, ಅದರಲ್ಲಿ ಏನಾದ್ರು ಅವ್ರು ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದಾರಾ, ಅವ್ರ ಕೆರಿಯರ್ಗೆ ಅದು ಹೆಲ್ಪ್ಫುಲ್ ಆಗಿದೆಯಾ, ಇಲ್ಲ ಕಂಪನಿ ಅವ್ರು ವರ್ಕ್ ಮಾಡ್ತಾ ಇರೋ ಕಂಪನಿಯಲ್ಲಿ ಏನಾದ್ರು ಚಾಲೆಂಜಸ್ ಫೇಸ್ ಮಾಡ್ತಾ ಇದ್ದೀರಾ, ಈ ವಿಷಯನ ತಿಳ್ಕೊಂಡು ಅವ್ರಿಗೆ ತಕ್ಕಂಥ ಯಾವ ಥರ ಸೊಲ್ಯೂಷನ್ ನಾವು ಕೊಡ್ಬೋದು, ಒಂದು ನ್ಯೂ ಜಾಬ್ ಆಪರ್ಚುನಿಟಿ ಬಗ್ಗೆ ನಾವು ಹೇಳ್ತೀವಿ. ಮತ್ತು ಸ್ಕಿಲ್ ಸೆಟ್ ಹೆಂಗೆ ನಾವು ಇಂಪ್ರೂವೈಸ್ ಮಾಡ್ಕೊಬೇಕು, ಸ್ಕಿಲ್ಸ್ನ ಹೆಂಗೆ ಅಪ್ಗ್ರೇಡೇಷನ್ ಮಾಡ್ಕೊಬೇಕು ಅನ್ನೋದನ್ನ ಹೇಳ್ತೀವಿ. ಅವರು ಮಾಡಿರೋ ಕ್ವಾಲಿಫಿಕೇಷನ್ನು, ಅವ್ರ ಎಕ್ಸ್ಪೀರಿಯನ್ಸ್ ಮೇಲೆ ಇಂಡಸ್ಟ್ರಿ ಎಕ್ಸ್ಪರ್ಟ್ಸ್ನ ಅವ್ರಿಗೆ ನಾವು ಮೆಂಟರ್ಶಿಪ್ ಪ್ರೋಗ್ರಾಮಲ್ಲಿ ಇನ್ವಾಲ್ವ್ ಮಾಡಿಸಿ ಒಂದು ಪ್ರಾಪರ್ ಟ್ರೈನಿಂಗ್ ಕೊಡ್ತೀವಿ ನಾವು. ಇದರಿಂದ ಫ್ರೆಷರ್ಗೆ ಅವ್ರಿಗೆ ಯಾವ ಕೆರಿಯರ್ ಬಿಲ್ಡ್ ಮಾಡಬೇಕು, ಯಾವ ರೂಟಲ್ಲಿ ಅದು ಬಿಲ್ಡ್ ಮಾಡ್ಕೊಬೇಕು ಅನ್ನೋದು ಒಂದು ಐಡಿಯಾ ಸಿಗುತ್ತೆ. ಮತ್ತು ಎಕ್ಸ್ಪೀರಿಯನ್ಸ್ಡ್ ಕ್ಯಾಂಡಿಡೇಟ್ಸ್ಗೆ ನಾವು ಇಷ್ಟು ವರ್ಷ ವರ್ಕ್ ಮಾಡಿದ್ದು ಮತ್ತು ಮುಂದಕ್ಕೆ ಹೆಂಗೆ ಅದನ್ನ ತೊಗೊಂಡೋಗ್ಬೇಕು ಅನ್ನೋದು ನಾವು ಗೈಡ್ ಮಾಡ್ತಾ ಇದ್ದೀವಿ ಮೇಡಮ್. ಸರ್ ಹಾಗೆ ಈಗ ನಿಮ್ಮ ಸಂಸ್ಥೆನಲ್ಲಿ ಪ್ರೆಸೆಂಟ್ ಆಗಿ ಯಾವ ವೇಕೆನ್ಸೀಸ್ ಇದೆ ಸರ್? ಪರ್ಟಿಕ್ಯುಲರ್ ಆಗಿ ಇದೇ ಕ್ವಾಲಿಫಿಕೇಶನ್ ಆಗಿರೋರಿಗೆ ನಮ್ಮಲ್ಲಿ ಕೆಲಸ ಇದೆ, ಅಥವಾ ಈ ರೀತಿ ಕೆಲಸಗಳಿದೆ ಅಂತ ಏನಾದರೂ ಇದೆಯಾ? ಹಾಗಿದ್ರೆ ಎಷ್ಟು ಕೆಲಸಗಳು ವೇಕೆನ್ಸಿನಲ್ಲಿದೆ, ಅಥವಾ ಯಾವ ಪರ್ಟಿಕ್ಯುಲರ್ಗೆ ಕ್ವಾಲಿಫಿಕೇಶನ್ ಇರಲೇಬೇಕು ಅನ್ನೋದು ನಿಮ್ಮ ಒಂದು ಅನಿಸಿಕೆ ಸರ್? ಯಾವ ಒಂದು ಕ್ವಾಲಿಫೈಡ್ ಆಗಿರೋಂಥ ಪರ್ಸನ್ಸ್ಗೆ ನಿಮ್ಮಲ್ಲಿ ಕೆಲಸ ಸಿಗುತ್ತೆ ಸರ್? ಸೊ ನಮ್ಮಲ್ಲಿ 400+ ಕಂಪನೀಸ್ ಜೊತೆ ನಾವು ಡೈರೆಕ್ಟ್ ಅಸೋಸಿಯೇಷನಲ್ಲಿ ಇದ್ದೀವಿ. ಡ್ಯೂ ಟು ಪ್ರೋಟೋಕಾಲ್ ನಾವು ಅವ್ರ ಕಂಪನಿ ನೇಮ್ಸ್ನ ರಿವೀಲ್ ಮಾಡೋಕ್ಕಾಗಲ್ಲ. ಬಟ್ ಇಂಡಸ್ಟ್ರಿಯಲ್ಲಿ ಯಾವ್ಯಾವ ಇಂಡಸ್ಟ್ರಿಯಲ್ಲಿ ಎಷ್ಟು ವ್ಯಾಕೆನ್ಸೀಸ್ ಇದೆ ಅನ್ನೋದನ್ನು ನಾನು ಹೇಳ್ತೀನಿ. ಇಲ್ಲಿ ರಿಟೇಲ್ ಇಂಡಸ್ಟ್ರಿ ಸುಮಾರು 70+ ರಿಟೇಲ್ ಶೋರೂಮ್ಸ್ ಬೆಂಗಳೂರಲ್ಲಿ ಮತ್ತು ಅದರ್ ಸಿಟೀಸಲ್ಲಿ ನಾವು ಕನೆಕ್ಟೆಡ್ ಆಗಿದ್ದೀವಿ. ಸೊ ರಿಟೇಲ್ ಇಂಡಸ್ಟ್ರಿಯಲ್ಲಿ ಸೇಲ್ಸ್ ಎಕ್ಸಿಕ್ಯೂಟಿವ್ಸ್ ಆಗಿರ್ಬೋದು, ಬಿಲ್ಲಿಂಗಲ್ಲಿ ಕ್ಯಾಶಿಯರ್ ಆಗಿರ್ಬೋದು, ಸ್ಟಾಕ್ ಮ್ಯಾನೇಜರ್ಸ್ ಆಗಿರ್ಬೋದು, ಸ್ಟೋರ್ ಮ್ಯಾನೇಜರ್ಸ್ ಆಗಿರ್ಬೋದು. ರಿಟೇಲ್ ಇಂಡಸ್ಟ್ರಿಯಲ್ಲಿ ಯಾರೆಲ್ಲ ಆಪರ್ಚುನಿಟಿ ಹುಡುಕ್ತಾ ಇದ್ದೀರಾ ಅವ್ರು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತು IT ಇನ್ಫಾರ್ಮೇಷನ್ ಕಂಪನೀಸಲ್ಲಿ ಒಂದು 30+ ರೆಕ್ವೈರ್ಮೆಂಟ್ಸ್ ಇದೆ. ಅದು ಬಿಟ್ಟು ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಯಲ್ಲಿ ಒಂದು 50+ ವ್ಯಾಕೆನ್ಸೀಸ್ ಇದೆ.
ಈ ಥರ ನಾವು 400+ ವ್ಯಾಕೆನ್ಸೀಸ್ ಓಪನಿಂಗ್ಸ್ ಆ್ಯಕ್ಟಿವ್ ಆಗಿದೆ ಮೇಡಮ್. ಈಗ ನಾನು ಹೇಳಿದಂತೆ ಅನ್ಎಂಪ್ಲಾಯ್ಡ್ ಆಗಿ ಎಷ್ಟೋ ಜನ ಸಾಕಷ್ಟು ಕಷ್ಟಗಳನ್ನು ಪಟ್ಟಿರ್ತಾರೆ. ಹಾಗೆ ನಮ್ಮ ಹಳ್ಳಿಗಳಿಂದ ಬಂದಂತಹ ಎಷ್ಟೋ ಪ್ರತಿಭೆಗಳು ಕೆಲಸ ಇಲ್ಲದಂತೆ ತುಂಬ ನಿರಾಸೆಯಾಗಿ ಜೀವನದಲ್ಲಿ ಬೇಸರ ಆಗಿ ತುಂಬ ಒದ್ದಾಡ್ತಿರೋವಂಥ ಟೈಮ್ನಲ್ಲಿ ನಿಮ್ಮ ಒಂದು ಸಂಸ್ಥೆ ಕಡೆಯಿಂದ ಸಾಕಷ್ಟು ಜನಗಳಿಗೆ ಅನುಕೂಲ ಆಗುವಂಥ ಕೆಲಸಗಳನ್ನ ಕೊಟ್ಟು ಮತ್ತು ಹಳ್ಳಿಯಿಂದ ಬಂದಂತಹ ಪ್ರತಿಯೊಬ್ಬ ಪ್ರತಿಭೆಗಳನ್ನ ಕೂಡ ನೀವು ಬೆಳೆಸ್ತಾ ಇದ್ದೀರಿ ನಿಮ್ಮ ಸಂಸ್ಥೆಗಳಿಂದ. ನಿಮ್ಮ ಸಂಸ್ಥೆನಲ್ಲಿ ಸಾಕಷ್ಟು ಜನಕ್ಕೆ ಈಗಾಗಲೇ ಕೆಲಸಗಳನ್ನ ಕೂಡ ಕೊಟ್ಟಿದ್ದೀರಿ. ತುಂಬ ಒಳ್ಳೆ ಕೆಲಸಗಳನ್ನ ಮಾಡ್ತಿದ್ದೀರಿ ಸರ್. ಇದು ತುಂಬ ಕಾಮನ್ ಆಗಿ ಇದ್ದಿದ್ದಂಥ ಪ್ರಾಬ್ಲಮ್ಸ್ನ ನೀವು ನಿಮ್ಮ ಸಂಸ್ಥೆ ಮೂಲಕ ಅದನ್ನ ಸೊಲ್ಯೂಷನ್ ಕೊಡ್ತಿದ್ದೀರಿ. ಎಸ್, ವಿ ಫಾರ್ ಯು HR ಸೊಲ್ಯೂಷನ್ ತಕ್ಕಾಗೆ ನೀವು ಸೊಲ್ಯೂಷನ್ಗಳನ್ನ ಪ್ರತಿಯೊಬ್ಬ ಒಂದು ಕಷ್ಟದಲ್ಲಿ ಇರೋವಂಥ ಅನ್ಎಂಪ್ಲಾಯ್ಡ್ಗೆ ಎಂಪ್ಲಾಯಿ ಕೆಲಸನ ಕೊಟ್ಟು ಅವರನ್ನ ಜೀವನದಲ್ಲಿ ದಾರಿ ದೀಪ ಹಾಕೋದಕ್ಕೆ ಹೊರಟಿದ್ದೀರಿ. ಹೀಗೆ ನಿಮ್ಮ ಕೆಲಸ ನಿರಂತರವಾಗಿ ಸಾಗ್ತಾ ಇರಲಿ. ನಮ್ಮ ವಿಶೇಷವಾದಂತಹ ಕಾರ್ಯಕ್ರಮಕ್ಕೆ ವಿಶೇಷವಾದ ವ್ಯಕ್ತಿ ಬಂದು ನಿಮ್ಮ ಪ್ರೆಷಿಯಸ್ ಟೈಮ್ನ ಕೊಟ್ಟು ನಿಮ್ಮ ಒಂದು ಸಂಸ್ಥೆಯ ಅನುಕೂಲಗಳನ್ನು ಹೇಳಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.